ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗಿರೋದು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗ ಸಭೆಯನ್ನ ಮಾಡ್ತಾ ಇದ್ದಾರಂತೆ. ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಕದನ ವಿರಾಮ ಉಲ್ಲಂಘನೆ ಬಗ್ಗೆ ಮಾಹಿತಿಯನ್ನು ಅಮಿತ್ ಶಾ ಪಡೆದುಕೊಳ್ತಾ ಇದ್ದಾರೆ. ಪಾಕ್ನಿಂದ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ, ಸತತವಾಗಿ ಉಲ್ಲಂಘನೆ ಮಾಡ್ತಾನೆ ಇದೆ ಅದು. ಕೇಂದ್ರ ಗೃಹ ಸಚಿವ ಈಗ ಅಮಿತ್ ಶಾ ಅವರು ಸಭೆಯನ್ನ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ದೇಶ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಜಸ್ಟ್ ಬಂದು ಅಲ್ಲಿ ಆಗ್ತಾ ಇದೆ ಹಿಂಗಾಗ್ತಾ ಇದೆ ಅಂತ ಹೇಳುವಂಥದ್ದಲ್ಲ. ಈಗ ಭಾರತ ದೇಶ ಕೇಳಬಯಸ್ತಾ ಇದೆ ಉತ್ತರ ಯಾವಾಗ ಅಂತ ಹೇಳಿ. ಆಪರೇಷನ್ ಸಿಂಧೂರ ಆಯಿತು, ಈಗ ಇನ್ಯಾವ ಆಪರೇಷನ್ ಅಂತ ಹೇಳಿ. ನನ್ನ ಸಹೋದ್ಯೋಗಿ ರಾಘು ಇದ್ದಾರೆ. ರಾಘು, ಪಹಲ್ಗಾಮಲ್ಲಿ ಆಗಿದ್ದಕ್ಕೆ ಆಪರೇಷನ್ ಸಿಂಧೂರ ಆಯಿತು. ಈಗ ದೇಶದಲ್ಲಿ BSF ಯೋಧರ ವಿಚಾರದಲ್ಲಿ ಹೇಗೆ ನಡ್ಕೊಂಡಿದೆ ಪಾಕಿಸ್ತಾನ, ಇವತ್ತು ಬೆಳಗ್ಗೆ ಅಷ್ಟೇ ಆಗಿರುವಂಥದ್ದು ಬಹಳ ಅತ್ಯಂತ ಕ್ರೂರವಾಗಿ ನಡ್ಕೊಂಡಿದೆ. ಅದರ ಜೊತೆಗೆ 17 ಜನರು ಕೂಡ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಯಾವ ರೀತಿಯಾದಂಥ ಆಪರೇಷನ್ ಅನ್ನು ಮಾಡುತ್ತೆ ಈಗ ಭಾರತ ಅನ್ನುವಂಥದ್ದು ದೇಶ ಕೇಳ್ತಾ ಇರುವಂಥದ್ದು. ಖಂಡಿತವಾಗಿಯೂ ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲ ಭಾರತೀಯರಲ್ಲೂ ಇರುವಂಥದ್ದು. ಪಹಲ್ಗಾಮ್ನ ಅಟ್ಯಾಕ್ನ ನಂತರದಲ್ಲಿ ಪ್ರಧಾನಿಗಳೇ ಖುದ್ದು ನೇರವಾಗಿ ಒಂದು ಸಂದೇಶವನ್ನು ಇಡೀ ದೇಶಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನಾವು ಯಾವುದೇ ಜೀವಕ್ಕೂ ಕೂಡ ಒಂದೇ ಒಂದು ರೀತಿಯಲ್ಲಿ ಮೋಸ ಆಗದೆ ಇರುವಂತಹ ನಿಟ್ಟಿನಲ್ಲಿ ನಾವು ಪ್ಲಾನ್ಗಳನ್ನು ಮಾಡಿ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನು ಕೊಡ್ತೇವೆ ಎನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ರು, ಸಂದೇಶವನ್ನು ಕೊಟ್ಟಿದ್ರು. ಅದರಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅದಾದ ನಂತರದಲ್ಲಿ ಈ ಬೆಳವಣಿಗೆಗಳೆಲ್ಲವೂ ಕೂಡ ಆಗಿರುವಂಥದ್ದು. ಇವತ್ತು ಆಗಿರುವಂತಹ ಒಂದಷ್ಟು ನಾಗರಿಕರ ಸಾವು, ಜೊತೆಗೆ ಭಾರತೀಯ ಸೇನೆಯಲ್ಲಿ ಇದ್ದಂತಹ ಸಿಬ್ಬಂದಿಗಳ ಸಾವು, ಇವೆಲ್ಲವೂ ಕೂಡ ಮತ್ತಷ್ಟು ಭಾರತಕ್ಕೆ ಒಂದು ರೀತಿ ಈ ಕದನ ವಿರಾಮಕ್ಕೆ ನಾವು ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡಬೇಕು ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ಗಳನ್ನು ಸೆಟ್ ಮಾಡ್ತಾ ಇರ್ಬೋದು ಅಂತಲೂ ಕೂಡ ಒಂದಷ್ಟು ಊಹೆಗಳಿದೆ. ಯಾಕಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಭಾರತದ ಮುಂದೆ ಇದ್ದಂಥದ್ದು ಒಂದು, ನಾವು ನೀಡಿರುವಂಥ ಒಪ್ಪಂದ ಏನಿದೆ ಅಥವಾ ನಾವು ಎರಡೂ ಮ್ಯೂಚುವಲ್ ಆಗಿ ಮಾಡ್ಕೊಂಡಿರುವಂಥ ಒಪ್ಪಂದ ಏನಿದೆ ಅದಕ್ಕೆ ನಾವು ಬದ್ಧವಾಗಿ ಇರಬೇಕು. ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶಗಳ ಮುಂದೆಯೂ ಕೂಡ ನಾಳೆ ನಮ್ಮ ಕಡೆ ಬೆರಳು ಮಾಡಿ ತೋರಿಸುವಂಥ ಸಂದರ್ಭಗಳು ಬರಬಾರದು. ಯಾಕಂದರೆ ನಮ್ಮಿಂದ ಅಂತಹ ಯಾವುದೇ ತಪ್ಪುಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ನಿಟ್ಟಿನಲ್ಲಿ ಭಾರತ ಒಂದಷ್ಟು ನಿರ್ಧಾರಗಳನ್ನು ಮಾಡಿದ ಹಾಗೆ ಕಾಣ್ತಾ ಇದೆ. ಸೊ ಅದರಂತೆ ನಡೆದುಕೊಳ್ಳುವಂಥ ಕೆಲಸಗಳು ಕೂಡ ಸದ್ಯಕ್ಕೆ ಆಗಿದೆ. ಬಟ್ ಆದರೆ ಇದ್ಯಾವುದನ್ನೂ ಕೂಡ ತಲೆಯಲ್ಲಿ ಇಟ್ಕೊಳ್ಳದೆ ಇದ್ದಂಥ ಪಾಕ್ ತನ್ನ ಉದ್ದಟತನವನ್ನು ಮಾಡ್ತಾ ಇದೆ. ಅರುಣ್, ಬಹಳ ಮುಖ್ಯವಾಗಿ ಪಾಕ್ನ ಈ ನಡೆಗಳೆಲ್ಲವೂ ಕೂಡ ಏನು ಬಹಳ ಆಶ್ಚರ್ಯ ಅಥವಾ ಏನು ಹೊಸದೇನು ಅಂತ ಅಲ್ಲ. ಈ ಹಿಂದೆ ಕೂಡ ಇಂಥ ಅನೇಕ ನಿಯಮಗಳನ್ನು ಉಲ್ಲಂಘನೆ ಮಾಡಿದೆ, ಕದನ ವಿರಾಮಗಳನ್ನೆಲ್ಲವನ್ನ ಕೂಡ ಉಲ್ಲಂಘನೆ ಮಾಡಿ ಭಾರತದ ವಿರುದ್ಧವಾಗಿ ಕಾಲ್ ಕೆರೆದು ಜಗಳಕ್ಕೆ ನಿಂತಿದೆ, ಜೊತೆಗೆ ಪಾಠವನ್ನು ಕೂಡ ಅದರಿಂದ ಕಳ್ತಿದೆ. ಹಾಗಿದ್ರೂ ಕೂಡ ಮಾಡ್ತಾ ಇರೋ ಇದೇ ಪದೇ ಅದೇ ತಪ್ಪುಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತವೂ ಕೂಡ ಅದಕ್ಕೆ ಬೇರೆ ರೀತಿಯ ಯಾವುದಾದ್ರೂ ತಯಾರಿಗಳನ್ನು ಮಾಡಿಕೊಂಡು ಬೇರೆ ಯಾವುದಾದ್ರೂ ಪ್ಲಾನ್ ಅನ್ನು ಸಿದ್ಧಪಡಿಸಿ ಮತ್ತೆ ಅದಕ್ಕೆ ಏನಾದರೂ ಹೊಸ ರೀತಿಯಲ್ಲಿ ಏನಾದರೂ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿಯೂ ಕೂಡ ತಯಾರಿಯನ್ನು ಮಾಡಿರ್ಬೋದು. ಸೊ ಕಾದು ನೋಡಬೇಕಾಗುತ್ತೆ ಭಾರತದ ಪ್ರತಿಕ್ರಿಯೆ ಹೇಗಿರುತ್ತೆ, ಭಾರತೀಯ ಸೇನೆಯ ಪ್ರತಿಕ್ರಿಯೆ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಅರುಣ್.